ಒಂದು ಒಳ್ಳೆಯ ಸಿನಿಮಾ ಅಂತ ಆದಾಗ ಆ ಸಿನಿಮಾಗೆ ತಕ್ಕನಾದಂಥದ್ದೇ ಒಂದು ಕೀರ್ತನೆ ಇದೆ, ಕೆಲವೊಂದು ಸಾಂಗ್ ಬೇಕು. ಕನ್ನಡ ಕೀರ್ತನೆ, ಇಂಗ್ಲೀಷ್ ಸಾಂಗ್. ಆದರೆ ಸಾಂಗ್ ಅನ್ನೋದರಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಇದೆ ಈ ಒಂದು ಶಬ್ದ ಕೇಳಿದ ಮೇಲೆ. ಹಾಗಾಗಿ ಅಂತಹ ಅರ್ಥಗರ್ಭಿತವಾದಂಥ ಲಿರಿಕ್ಸನ್ನು ಬರೆದು ಒಳ್ಳೆ ಮ್ಯೂಸಿಕ್ನ ಕೊಟ್ಟು ಒಳ್ಳೆ ಕಂಠಗಳ ಸುಮಧದಿಂದ ಹಾಡಿರ್ತಕ್ಕಂತಹ ಈ ಒಂದು ಸಾಂಗ್ಗೆ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುತ್ತಕ್ಕಂತಹ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಈ ಸಂಗೀತಕ್ಕೆ, ಈ ಸಾಂಗಿಗೆ ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮೂರ್ತಿಯವರಿಗೆ ಹೇಳ್ತಾ, ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಂಗ್ ರಿಲೀಸ್ ಮಾಡೋಣ. ಟೀಸರ್ ನೋಡಿದಾಗ ಹೊಡೆಯೋದು ಬಡಿಯೋದು ಆ ಒಂದು ಗತ್ತು ಅದಷ್ಟೇ ನೋಡಿದ್ವಿ. ಆದರೆ ಈ ಸಾಂಗ್ ನೋಡಿದ ಮೇಲೆ ಹಿಂದಿನ ಪರಂಪರೆ ಹೇಗೆಲ್ಲ ಕಷ್ಟಗಳಲ್ಲಿ ಸೇರಿಕೊಂಡಿದ್ದು, ಆ ಕಷ್ಟಗಳಿಂದ ಹೇಗೆ ಹೊರಗಡೆ ತರಬೇಕಾದ್ರೆ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆ ಸಾಧನೆ, ಅವರ ಒಂದು ಧ್ವನಿ, ಅವರ ಒಂದು ಆ ಗ್ರಂಥ ರಚನೆ ಅದನ್ನು ಮೆಚ್ಚುವಂತಹದ್ದು. ಹಾಗಾಗಿ ಈ ಸಾಲುಗಳನ್ನು ಬರೆದು ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂಥ ರೀತಿ ಮಾಡಿ, ಕಷ್ಟ ಅಂದ್ರೆ ಏನು, ಹೇಗೆಲ್ಲ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನು ಕಷ್ಟಗಳಿತ್ತು ಎಂಬತಕ್ಕಂಥದ್ದನ್ನು ಬಹಳ ಅರ್ಥಗರ್ಭಿತವಾಗಿ ಎಳೆಯಾಗಿ ಬಿಡಿಸಿಟ್ಟು ಒಳ್ಳೆ ಧ್ವನಿಯಲ್ಲಿ ಅದನ್ನು ಆಲಿಸಿ ಚಿತ್ರಕ್ಕೆ ಮೆರುಗನ್ನು ತಂದಿರತಕ್ಕಂತಹ ಚಿತ್ರ ರಚನೆ ಅಂದರೆ ಈ ಒಂದು ಸಾಲುಗಳನ್ನು ಬರೆದಿರ್ತಕ್ಕಂಥವ್ರಿಗೂ, ಹಾಡಿರ್ತಕ್ಕಂಥವ್ರಿಗೂ ಮತ್ತು ಇದಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡಿರ್ತಕ್ಕಂಥವ್ರಿಗೂ ನಾವು ಆಭಾರಿಯಾಗಿದ್ದೇನೆ. ಒಳ್ಳೆಯದಾಗಲಿ. ಹಾಗೆ ಮೂರ್ತಿಯವರು ಇಂತಹ ಒಂದು ಒಳ್ಳೆ ಸಾಧನೆ ಮಾಡಿರೋದಕ್ಕಾಗಿ ನಮಗಂತೂ ಬಹಳ ಸಂತೋಷ. ಈ ನಾವು ಕಾತುರತೆ ನಿಮಗೆಲ್ಲ ಹೇಗಿದೆಯೋ ಈ ಪೂರ್ಣ ಚಿತ್ರವನ್ನು ನೋಡಬೇಕು ಎಂಬತಕ್ಕಂಥ ಕಾತುರತೆ ನನಗೂ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಯಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಪ್ರಥಮದ ಹೆಜ್ಜೆ ಚಿನ್ಮಯವಾಗಿರ್ತಕ್ಕಂತಹ ಜ್ಯೋತಿಯ ಸ್ವಯಂ ಪ್ರಕಾಶ ಬಿಂಬಸ್ತವೋ ನಾಮ ಕೇಳಂಚಕಂ ಪಾರ್ವತಿ ಎಂಬತಕ್ಕಂತಹ ನ್ಯಾಯವಿಯಂತೆ ಕಲೆಯಿಲ್ಲದ ಮಾನವನಿಲ್ಲ, ಆಡುಮುಟ್ಟದ ಸೊಪ್ಪಿದೆ ಎಂಬತಕ್ಕಂತಹ ನಾಡ ಕಾರ್ಯಗನುಗುಣವಾಗಿ ಈ ಒಂದು ಚಿತ್ರಕಥೆಯನ್ನು ಯೋಚಿಸಿ ಮತ್ತು ಅದರ ಶಬ್ದಕೋಶಗಳ ಅಧ್ಯಯನವನ್ನು ನಾವು ಆದಿಪೂರ್ವಕವಾಗಿರ್ತಕ್ಕಂತಹ ಸ್ಪರ್ಶೀಕರಣದ ಕರ್ಣದಲ್ಲಿ ಯೋಚಿಸಿದಾಗ ಇದರಲ್ಲಿ ಘರ್ಷಣೆ ಮತ್ತು ಅತ್ಯುನ್ನತವಾಗಿರ್ತಕ್ಕಂತಹ ಶಕ್ತಿಕೂಟಗಳ ಸಂದೇಶದ ಪ್ರಾರಂಭದ ಅನುಚಿತವನ್ನು ಯೋಚಿಸಿದಾಗ ಜೊತೆಯಲ್ಲಿ ನೊಂದ ಈ ದೇಹಗಳ ಮನಸ್ಸಿನ ಬಾಂಧವ್ಯಗಳ ಮೈತ್ರಿಕೂಟದಲ್ಲಿ ಲಲಾಟೆ ಎಂಬತಕ್ಕಂತಹ ಭಾವ ಮತ್ತು ಭಕ್ತಿಗಳ ಸಂದೇಶಗಳನ್ನ ಅರಿತವರಾಗಿ ಹೋರಾಟದ ಒಂದು ತುಂದಿಲದಲ್ಲಿ ನಾವು ಹೋಗುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾನವನಾಗಿ ಬದುಕುವಂತಹ ನಿರ್ದೇಶನಗಳನ್ನು ನಾವೆಲ್ಲರೂ ಕೂಡ ಯೋಚಿಸಿರ್ತಕ್ಕಂತಹ ಸುಸಂದರ್ಭವನ್ನು ನಿಲ್ಲಿಸಿದಾಗ ಈ ಹಾಡಿನಲ್ಲಿ ಅಂಥದೇ ಆದಂತಹ ಒಂದು ಅಪರೂಪದ ಒಂದು ಶಕ್ತಿಗಳ ಪ್ರಾರಬ್ಧದ ತುಣುಕುಗಳು ಕಂಡು ಬರುತ್ತೆ. ಏಕೆಂದರೆ ಹಾಡಿನಲ್ಲಿ ನೊಂದಿರ್ತಕ್ಕಂತಹ ಈ ಮಾನವ ಕಲ್ಯಾಣಕ್ಕೆ ಒಳನಾಟದ ಬಲಿಷ್ಠರವರ ಒಂದು ಶಕ್ತಿಕೂಟದಲ್ಲಿ ಸಿಕ್ಕಿ ನೊಂದ ಆತ್ಮ ದೇಹಗಳು ಮಾನಸಿಕ ಮತ್ತು ದೈಹಿಕ ವ್ಯಥೆಯನ್ನು ಯಾವ ರೀತಿ ಕೊಡುತ್ತೆ ಎಂಬತಕ್ಕಂತಹ ಭಾವಪೂರ್ಣವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಮೂರ್ತಣ್ಣನವರು ಇಂತಹ ಚಿತ್ರಕಥೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಸಮಾಜದ ಸೇವೆಯ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಪ್ರಾರಂಭದ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನ ವ್ಯಾಖ್ಯಾನವನ್ನು ತಂದಿರುವುದು ಅತಿ ಚಿನ್ಮಯವಾಗಿರ್ತಕ್ಕಂಥದ್ದು. ಅವರಿಂತಹ ಕಾರ್ಯಗಳನ್ನು ಮಾಡಲಿ, ಈ ಚಿತ್ರಕಥೆಯು ಅದ್ಭುತವಾಗಿ ಚಿನ್ಮಯವಾಗಿ ಬೆಳಗಲಿ. ಅವರ ಹುಟ್ಟುಹಬ್ಬವು ಇವತ್ತಿನ ದಿವಸದಲ್ಲಿ ಮುಂದೆ ಕೊಡುತ್ತಿರ್ತಕ್ಕಂತಹ ತಾತ ಮಾತೆಯವರು, ಹಿರಿಯರು, ಕಲಾವಿದರು ಎಲ್ಲ ಕಣ್ಮಣಿಗಳಲ್ಲಿ ಕಣ್ತುಂಬಿ ಬೆಳಗಲಿ ಅಂತ ಹಾರೈಸುತ್ತಾ ಅವರಿಗೆ ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಭಗವಂತನಲ್ಲಿ ಪಂಚಭೂತಗಳಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಜವಲ್ಲಿ ಇವತ್ತು ಈ ಕೋರ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಬಂದಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಗೊಳ್ಳಳ್ಳಿ ಶಿವಪ್ರಸಾದ್ ಅವರು ಇಲ್ಲೇ ಕುಂತಾರೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಬರೋದು ಅಷ್ಟು ಈಸಿ ಅಲ್ಲ. ನಾನು ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು
ಮೆಜೆಸ್ಟಿಕ್ ಕಾಣಿಸ್ಕೋಟ್ಲ ಹತ್ರ ಸಿಕ್ಕಿದ್ರು. ಎದುರುಗಡೆ ಆಪೋಸಿಟ್ಟು ಇನ್ನೊಂದು ಹೋಟ್ಲಿತ್ತು. ಆ ರೂಮಲ್ಲಿ ಕೂತ್ಕೊಂಡು ನಮ್ಮ ಹೇಮಂತ್ ಒಂದು ಇದೆಲ್ಲ ತಂದಿದ್ರು ಮ್ಯೂಸಿಕ್ದು. ತಂದುಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಆಯಿತು ಅಷ್ಟೇ. ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ, ನಿಜವೂ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ. ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಬಾನಿನಿಂದ ಬರಲಿ ಕಿರಣ, ಕಾಡಿನಲ್ಲಿ ಕಾಣದ ಕದನ, ಆದಿವಾಸಿ ಅಂಗಳದಲ್ಲಿ ಕಣ್ಣೀರ ಕಾಲುವೆ ನೀನ ಆತ ನಿಜವೂ ತುಂಬ ಆ್ಯಪ್ಟಾಗಿ ಬರೆದ್ರು. ಸೊ ಹಾಗಾಗಿ ಇವತ್ತು ನಮ್ಮ ಗೊಳ್ಳಳ್ಳಿ ಶಿವಪ್ರಸಾದ್, ನಮ್ಮ ಮ್ಯೂಸಿಕ್ ಹೇಮಂತ್ ಅವರು, ಇದಕ್ಕೆ ಧ್ವನಿ ಕೊಟ್ಟಂಥ ನಮ್ಮ ರವಿ ಸರ್ಗೂರು ಸಾಹೇಬರು ಇಲ್ಲಿ ಕುಂತವ್ರೆ, ತುಂಬ ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ ಈ ಸಾಂಗ್ನ ನಾನೆಲ್ಲೋ ಒಂದು ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್ಪು. ಆವಾಗ ನಮ್ಮ ಡೈರೆಕ್ಟ್ರು ಮತ್ತು ಇವರೆಲ್ಲ ಇನ್ನೊಬ್ಬರ ಕೈಲಿ ಆಡಿಸಿದ್ರು, ಮೆಹಬೂಬ್ ಅಂತ, ಪಾಪ ಚೆನ್ನಾಗಿ ಆಡಿದ್ರು. ಆಮೇಲೆ ಬಂದಮೇಲೆ ಅಣ್ಣ ಸೂಪರ್ ಆಡಿಸ್ಬಿಟ್ಟು ಅಂದರು. ಹಾಕ್ರಪ್ಪ ಕೇಳೋಣ ಅಂದೆ. ಕೇಳಿಸ್ದಾಗ ನನಗೆ ಯಾಕೋ ಪಾಪ ಅವರು ಒಂದು ಸ್ಮೂತ್ ವಾಯ್ಸಲ್ಲಿ ಆಡಿದರು, ನನಗಷ್ಟು ಸಮಾಧಾನ ಆಗಿಲ್ಲ. ಆಗ ಹೇಳಿದೆ, ನನಗೆ ಯಾಕೆ ಸೆಟ್ ಆಗ್ತಲ್ಲ ಶ್ರೀ, ಇನ್ನೊಬ್ಬರ ಕೈಲಿ ಆಡ್ಸೋಣ ಅಂದರು. ಆವಾಗ ನಮ್ಮ ರವೀಂದ್ರ ಸರ್ಗೂರು ಸರ್ನ ಕರೆಸಿ ವಾಯ್ಸ್ ಆಡಿದಾಗ ಒಂದು ಐ ಪಿಚ್ಚಲ್ಲಿ ಆಡಿದ್ರು. ನಿಜವೂ ತುಂಬ ಮೂಡ್ ಬಂತು. ಸೊ ಹಾಗಾಗಿ ನಾನು ಅಷ್ಟೇ ಈ ಸಿನಿಮಾದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲ್ಲ. ಕೆಲವೊಂದು ಟೈಮಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟದ್ದು ಲೊಕೇಶನ್ ಕಾಂಪ್ರಮೈಸ್, ಇದು ಸೆಟ್ ಆಗಲ್ಲ, ಇನ್ನೂ ಬೇರೆ ನೋಡೋಣ ಅಂತಿಲ್ಲ. ಹಂಗಾಗ್ಬಿಟ್ಟು ಇಡೀ ಸಿನಿಮಾ ನಾವು 120 ದಿವಸ ಶೂಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲ ಅಂತ ಹೇಳಿದ್ರೆ, ಫಸ್ಟ್ ಶೆಡ್ಯೂಲ್ ಸಕಲೇಶ್ಪುರ, ಅಲ್ಲಿ ಸೆಟ್ ಹಾಕಿದ್ದು. ಅದಾದಮೇಲೆ ಹೊರ್ನಾಡು ಶೂಟಿಂಗ್ ಮಾಡಿದು, ಅಲ್ಲೂ ಸೆಟ್ ಹಾಕಿದ್ದು. ಅದಾದಮೇಲೆ ನಮ್ಮ ಕನಕಪುರ ರೋಡು ಮತ್ತು ನೆಲಮಂಗಲ, ಈ ಥರ ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ಗಳು ಶೂಟಿಂಗ್ ಮಾಡಿದ್ವು. ಕೆಲವೊಂದು ಕಡೆ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ನೇ ಕೊಡೋಲ್ಲ. ಒಂದು ಸೀನಲ್ಲಿ ಸುಮಾರು ಎಲ್ಲ ಗುಡಿಸ್ಗಳು ಬೆಂಕಿ ಇಕ್ಕಬೇಕು. ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರೆ ರೀ ಪರ್ಮಿಷನ್ನೇ ಕೊಡೋಲ್ಲ ಅಂದ್ಬಿಟ್ರು. ಯಾಕೆ ಸರ್ ಅದು ಸುತ್ತಮುತ್ತ ಪ್ರಾಣಿಗಳು ಇರ್ತಾರೆ, ನೀವು ಬೆಂಕಿ ಇಟ್ಟು ಹಚ್ಬಿಟ್ರೆ ಹೋಗ್ಬಿಟ್ರೆ ಇಡೀ ಕಾಡು ಹತ್ಕೊಂಡ್ರೆ ನಾವೇನು ಮಾಡೋದು ಅಂತ. ಬಟ್ ನಮ್ಮ ಕತೆ ಬೇಕಾಯಿತು. ಆಮೇಲೆ ನಮ್ಮ ಫ್ರೆಂಡು ಪ್ರಶಾಂತ್ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ನಿಂತ್ಕಲ್ ಅಂತ, ಅಲ್ಲಿ ಅವ್ರದ್ದು ಒಂದು 50 ಎಕರೆ ಎಸ್ಟೇಟ್ ಇತ್ತು, ಒಂದಷ್ಟು ಫಾರೆಸ್ಟ್ ಇತ್ತು, ಅದರಲ್ಲಿ ಸೆಟ್ ಹಾಕಿ ಆ ಸೀನ್ನ ತೆಗೆದು. ಸೊ ಹಾಗಾಗಿ ಈ ಚಿತ್ರ ಇಲ್ಲೂ ತನಕ ಚೆನ್ನಾಗಿ ಮೂಡಿ ಬರ್ಬೇಕಂದ್ರೆ ಅದಕ್ಕೆ ಮೇಯ್ನ್ ಒಬ್ಬ ರಾಕ್ಷಸ ಇದ್ದಾನೆ, ಅದೇ ಹೊರಟಶ್ರೀ. ದೊಡ್ಡ ರಾಕ್ಷಸ ಅವನು. ಯಾಕಂತ ಹೇಳಿದ್ರೆ ಸಿನಿಮಾ ಸೆಟ್ಟಲ್ಲಿ ಹೋಗ್ಬಿಟ್ರೆ ನೀವು ನಂಬಲ್ಲ, ಬೆಳಗ್ಗೆ 6 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಳ್ತಾನೆ ಮನುಷ್ಯ. ಅವ್ರು ಬೇಕಾರೋದು ಒಂದು ದಮ್ಮು, ಒಂದು ಟೀ ಅಷ್ಟೇ ಬಿಟ್ಟರೆ ಇಂಥ ಒಂದು ವ್ಯಕ್ತಿನ ನೋಡಿಲ್ಲ. ಯಾಕಂದರೆ ಈಗ ಕೆಲವು ಡೈರೆಕ್ಟ್ರೇ ನಮ್ಮ ಕ್ಯಾರವನ್ ಕರ್ಸಮ್ಮ, ಅದು ಇದು ಅಸ್ಟೆಂಟ್ ಅಂತಾರೆ. ಪಾಪ ನಮ್ಮ ಶ್ರೀ ಆ ಥರ ಏನಿಲ್ಲ, ಹಣ ಗೆಲ್ಲಬೇಕಂತ ಹೇಳ್ಬಿಟ್ಟು ಆ ಗುಡ್ಸ್ಲಲ್ಲೇ ಪಾಪ ಮಲಗಿದ್ದಾರೆ. ಹಾಗಾಗಿ ಈ ಚಿತ್ರ ಎಷ್ಟು ಮೂಡಿ ಬರೋಕ್ಕೆ ಅವ್ರ ಕಾರಣ. ಅದ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟು, ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹೊರ್ನಾಡಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜಿಗಣೆಗಳು ಕಾಟ. ಪಾಪ ಗೋಣಿ ಚೀಲ ಹಾಕ್ಕೊಂಡು ಅಪ್ಪಾಜಿ ಅಪ್ಪಾಜಿ ಅಂತ ಅಲ್ಲೇ ಕೂತ್ಕೊಂಡ್ಬಿಡೋರು, ಆಯಿತಾ. ಸೊ ಆ ಮುನಿಯವರು ಅವ್ರು ಅಷ್ಟು 120 ಸಿನಿಮಾ ಮಾಡಿದ್ದಾರೆ. ಎಲ್ಲೂ ನಾನು ದೊಡ್ಡ ಆರ್ಟಿಸ್ಟು ಅಂತ ಯಾವತ್ತೂ ಅವರು ಪಾಪ ಇದು ಮಾಡಿಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮುನಿಯವರು. ನಿಜವಾಗ್ಲೂ ಅಪ್ಪಾಜಿ ನಿಮಗೆ ಆನ್ಸಪ್ಪು. ಅದ್ರ ಜೊತೆಗೆ ನಮ್ಮ ಸೌಜನ್ಯ ಹೆಂಗಂತ ಹೇಳಿದ್ರೆ, ಇಲ್ಲೊಬ್ಬ ಇದು ನೋಡಿದ್ರಲ್ಲ ಸೀನಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ, ನಮ್ಮ ನಾಗೇಶ್ ಅಂತ. ಪಾಪ ಅವನು ಒಂದು ಶಾರ್ಟಲ್ಲಿ ಸೌಜನ್ಯನಿಗೆ ರಿಯಲಾಗಿ, ಯಾಕಂದರೆ ಕೆಲವೊಂದು ಪಾತ್ರಗಳು ನಮ್ಮ ಶ್ರೀ ಅವರು ಕಾಂಪ್ರಮೈಸ್, ರಿಯಲಾಗಿ ಆ ಶೂ ಕಲರ್ ಬದಿಯ ಒಂದು ಶಾರ್ಟ್ ಇದೆ. ಆ ಒಡೆದೇಟಿಗೆ ಆ ಟೀ ಎಸ್ಟೇಟಲ್ಲಿ ಬಿದ್ದುಬಿಟ್ಟು ಕೈಯೆಲ್ಲ ಫುಲ್ಲು ಬ್ಲಡ್ ಬಂದ್ಬಿಡ್ತು. ಸಾರ್ ಅಂತ ಬಂದು ಸೌಜನ್ಯ, ಏನಮ್ಮ ಅಂದೆ. ಮೂರ್ತಿ ಸರ್, ಏನು ಸರ್ ಇದೆಲ್ಲ ಬ್ಲಡ್ ಅಂದು, ನಿನಗೆ ನ್ಯಾಷನಲ್ ಓಡಬೇಕಾ, ಬರುತ್ತೆ ಹೋಗ್ಬಿಡು ಅಂದೆ ನಾನು. ಸೊ ಹಂಗೆ ನೀವು ಮಾಡೋ ಪಾತ್ರ ಅದು ಸ್ಕ್ರೀನ್ ಮೇಲೆ ಬೇರೆ ಥರ ಕಾಣುತ್ತೆ. ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ನಮ್ಮ ಮಠಣ್ಣ, ಅವ್ರು ನೋಡಿದ್ರೆ ನಿಜವಾಗ್ಲೂ ಅವ್ರು ವಯಸ್ಸಾಗಿಲ್ಲ ರೀ, ಹೆಂಗವರು. ಈ ನಮ್ಮ ಕಿಟಿದೊಂದು ಇಂಟ್ರಡಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಸುಮಾರು 120 ಅಡಿ ಹೈಟಲ್ಲಿ ಮೇಡಮ್ ರೋಪ್ ಹಾಕ್ಕೊಂಡು ನೀರಲ್ಲಿ ಬಿದ್ದರು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ. ಮಠಣ್ಣ ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ಪು. ಯಾಕಂದರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ. ಮಠಣ್ಣನೂ ಅಷ್ಟೇ ಪಾಪ. ಅವರು ಯಾವತ್ತೂ ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿಲ್ಲ, ನನ್ನ ಸಿನಿಮಾ ಗೆಲ್ಲಬೇಕಂತ ಆ್ಯಕ್ಟಿಂಗ್ ಮಾಡಿದ್ರು. ನಮ್ಮ ಕೋರ ಚಿತ್ರದಲ್ಲಿ ಕಠೋರ ಅನ್ನೋ ಒಂದು ಅದ್ಭುತ ಕಳ್ಳನಟನ ಪಾತ್ರದಲ್ಲಿ ಅಭಿನಯಿಸಿದ್ರ. ಏನು ಹೇಳಬೇಕು ಅಂದರೆ ನನಗೆ ನಿಮ್ಮ ಆ ಒಂದು ಕೆಲವರು ಆರ್ಟಿಸ್ಟ್ಗಳಿಗೆ ಪರ್ಫಾರ್ಮ್, ಕೆಲವು ಕಣ್ಣಲ್ಲಿ ಕೆಲವು ಡೈಲಾಗ್ ಹೇಳಬೇಕಂದ್ರೆ ನಿರ್ದೇಶಕನಿಗೆ ಕಣ್ಣಲ್ಲಿ ಮಾತಾಡ್ತಾರೆ, ಪಾಡಿನ ಮೇಲೆ ನಿಮ್ಗೆ ಯಾವುದು ಬೇಕಾಗಿಲ್ಲ, ಅದೆಷ್ಟು ಒಂದು ಕಣ್ಣಿದ್ರೆ ಸಾಕು ಭಯ ಬರ್ತಾರೆ.
ಅದೆಲ್ಲರೂ ಬರಲ್ಲ, ತುಂಬ ರೇರು. ಅದನ್ನು ಖಂಡಿತ ಪ್ಲಸ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ದೊಡ್ಡ ವಿಲನ್ಗಳ ಪಟ್ಟಿಯಲ್ಲಿ ನೀವು ಕೂಡ ಬರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಇವತ್ತಿನ ಹೀರೋ ಸಂಗೀತ ನಿರ್ದೇಶಕರು BR ಹೇಮಂತ್ ಕುಮಾರ್. ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಯೂಶಲಿ ಒಬ್ಬ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕುತ್ಕೊಂಡಾಗ ಟ್ಯೂನ್ ಕಂಪೋಸ್ ಅಂತ ಮಾಡಿದಾಗ 1 ಅಥವಾ 2, 3 ಈ ಥರ ಹೋಗ್ತಾ ಇರುತ್ತೆ ಟ್ಯೂನ್ಗಳು. ಚರ್ಚೆ ಆಗುತ್ತೆ, ವಾದವಾದಗಳಾಗುತ್ತೆ, ಡಿಪ್ರೆಷನ್ ಆಗ್ತೀವಿ. ಯಾಕಂದ್ರೆ ಅದು ಬರೋದು ನಮ್ಗೆ ಅವ್ರಿಗೂ ಸೊಲ್ಯೂಷನ್ ಆಗಲ್ಲ, ನಮಗೂ ಸೊಲ್ಯೂಷನ್ ಆಗಲ್ಲ. ಬಟ್ ನನ್ನ ಕೆರಿಯರ್ಗೆ ದಿ ಫಸ್ಟ್ ಟೈಮ್ ನಾನು ಹೇಳಿದ ಸಿಚುವೇಶನ್ಗೆ ಒಂದೇ ಟ್ಯೂನ್ ಓಕೆ ಮಾಡಿದ್ದು ನಮ್ಮ ಹೇಮಂತ್ ಕುಮಾರ್ ಅವರು. ಹೇಮಂತ್ ಅವರೇ, ಇಷ್ಟು ದಿನ ಎಲೆ ಬರುತ್ತಾ ಇದ್ರಿ, ಇನ್ಮೇಲೆ ಆ ತಾಯಿ ಹಣ್ಣಾಗ್ಲಿ, ನಮ್ಮ ಕರ್ನಾಟಕದ ಜನತೆ ಆ ಹಣ್ಣಿನ ಸವಿ ರುಚಿಯ ಸವಿಲಿ ಅಂತ ನಾನು ವಿಶ್ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ನಮ್ಮ ಡಾರ್ಲಿಂಗ್ ಎಲ್ಲಿದ್ದಾರೆ ಕಾಣ್ತಲ್ಲ ಅವರು, ಆ ಡಾರ್ಲಿಂಗ್ ಇಲ್ಲೇ ಇದೆ. ನಮ್ಮ ಕ್ಯಾಮರಾಮನ್ ಸಲಂ ಸರ್, ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ನನಗೆ ಯೂಶುವಲ್ ಆಗಿ ಕೂಲಾಗಿ ಕೆಲಸ ಮಾಡೋಕ್ಕೆ ಬರಲ್ಲ. ಶೂಟಿಂಗ್ ಸ್ಪಾಟಲ್ಲಿ ಕೆಲವು ನಿರ್ದೇಶಕರಿಗೆ ಕೆಲವು ಒತ್ತಡಗಳು ತುಂಬ ಇರುತ್ತೆ. ಆ ಒತ್ತಡನ ತುಂಬ ಅಟ್ಮಾಸ್ಫಿಯರ್ನ ಕೂಲಾಗಿ ಇಡುವಂತಹ ಕ್ಯಾಮ್ರಾಮನ್ ನಮ್ಮ ಸಲಂ ಸರ್. ನಿಮ್ಮ ಎನರ್ಜಿನೇ ನನಗೆ ಸ್ಫೂರ್ತಿ. ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡೋಕ್ಕೆ ಒಂದು ಶಾರ್ಟ್ ಸರ್ ನನಗೆ ಈ ಥರ ಲೈಟಿಂಗ್ಸ್ ಬೇಕು, ಈ ಥರ ಶಾರ್ಟ್ ಬೇಕು ಅಂದಾಗ ಆ ಚುಟ್ಕಿ ಹೊಡೆದ ರೆಡಿ ಅಂತಾರಲ್ಲ, ನಿಜವಲ್ಲ ಸರ್, ನಿಮ್ಮ ಜೊತೆ ಮತ್ತೆ ಸಿನಿಮಾ ನೋಡಬೇಕು ಅಂತ ನನಗೆ ಆಸೆ ಇದೆ. ಐ ಲವ್ ಇಟ್ ಅಲ್ಲಿ. ನೆಕ್ಸ್ಟ್ ನಮ್ಮ ಎಡಿಟರ್ ಕೆ ಗಿರೀಶ್ ಕುಮಾರ್. ಒಬ್ಬ ನಿರ್ದೇಶಕ ಶೂಟಿಂಗ್ ಸ್ಪಾಟಲ್ಲಿ ಎಷ್ಟು ಮುಖ್ಯ ಆಗ್ತಾನೆ ಅಥವಾ ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಆಗ್ತಾನೆ, ಎಡಿಟಿಂಗ್ ಟೇಬಲಲ್ಲಿ ಒಬ್ಬ ನಿರ್ದೇಶಕನಷ್ಟೇ ಜವಾಬ್ದಾರಿ ಒಬ್ಬ ಎಡಿಟರ್ ಇರುತ್ತೆ. ಕೆ ಗಿರೀಶ್ ಕುಮಾರ್ ಸುಮಾರು ಒಂದು 70 ಸಿನಿಮಾಗಳಿಗೆ ನನಗಿಂತ ತುಂಬ ಅನುಭವಿ ಎಡಿಟರ್. ಪಲ್ಲಕ್ಕಿ ಆಗಿರ್ಬೋದು, ನಮ್ಮ ಪ್ರೀತಿ ರಾಮ ಆಗಿರ್ಬೋದು, ನನ್ನ ಹೊರಟ ಆಗಿರ್ಬೋದು, ನನ್ನ ಗಿರೀಶ್ ಈ ಸಿನಿಮಾ 3ನೇ ಕಾಂಬಿನೇಷನ್, ಹ್ಯಾಟ್ರಿಕ್ ಕಾಂಬಿನೇಷನ್. ಗಿರಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗಬೇಕು ಅಂತ ನನ್ನ ಆಸೆ. ಗುಡ್ ಲಕ್ ಗಿರಿ. ನಮ್ಮ ಆ್ಯಕ್ಷನ್ ಮಾಸ್ಟರ್ ಚಿನ್ನಿ ಮಾಸ್ಟರ್, ನನ್ನ ಪ್ರೀತಿಯಿಂದ ಅವ್ರಿಗೆ ಅಣ್ಣ ಅಂತ ಹೋಗ್ತೀನಿ. ಅಣ್ಣ, ಇವತ್ತು ಕೋರ ಎಲ್ಲರೂ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವೊಬ್ಬರೇ ಕಾರಣ ಅಣ್ಣ. ಸುಮಾರು 100 ಸಿನಿಮಾಗಳಿಗೆ ಅಸೆಂಡ್ ಮಾಡಿ ಇವತ್ತು ಕೋರ ಸಿನಿಮಾಗೆ ಫಸ್ಟ್ ಟೈಮ್ ಡೆಬ್ಯೂ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ನನಗಂತೂ ಒಂದೊಂದು ಮೇಲೆ ಭರವಸೆ ಇದೆ ಅಣ್ಣ. ಇಡೀ ಕನ್ನಡ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಂಬರ್ 1 ಫೈಟ್ ಮಾಸ್ಟರ್ ನಿಲ್ಲದಲ್ಲಿ ಯಾವ್ದು ಕೊಟ್ಟಿಲ್ಲ. ಗುಡ್ ಲಕ್ ಅಣ್ಣ ನಿಮಗೆ. ಇನ್ನು ನಮ್ಮ ಸುನಾಮಿ ಕಿಟೆ ಕಿಟೆ ಪ್ರೀತಿಯಿಂದ ಅವನು ಯಾರೋ ತಪ್ಪು ನೋಡ್ಕೊಂಡು ಸುನಾಮಿ ಕಿಟೆ ಅವನ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಇದೆ, ಟೈಮ್ ಸಾಲಲ್ಲ. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದರೆ ಸ್ವಲ್ಪ ಹೊರಟ, ನಾನು ಮೊದಲೇ ಸ್ವಲ್ಪ ಹೊರಟ ಮಾಡ್ತೀನಿ. ಆ್ಯಕ್ಚುಲಿ ಅವ್ನು ತುಂಬ ಟೈಟ್ ಆಗ್ತಾ ಆಗುತ್ತೆ ನಮಗೆ. ಸ್ವಲ್ಪ ಮಣ್ಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ನಮ್ಮ ಎಡಿಟರ್ ಹೇಳ್ತಾ ಇದ್ರು, ಏನು ಸರ್ ಅವನ್ನ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಫಸ್ಟ್ ಸಿನಿಮಾ ಹತ್ರ ಅನ್ಸೋದಿಲ್ವಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಯಾರೋ ಒಂದು 5-6 ಸಿನಿಮಾ ಹತ್ರ ಫೀಲ್ ಕೊಡ್ತಾಯಿದ್ದಾನೆ. ಎಸ್ಪೆಷಲಿ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು, ಆ ವಾಯ್ಸ್ ಮಾಡಿದ್ರೆ ಏನು ಸರ್ ಕೊಡ್ತಾನೆ ಅವನು. ಇಲ್ಲ ಸರ್ ಅವ್ನು ಖಂಡಿತ ಒಳ್ಳೆದಾಗಿದೆ, ನಿಂತ್ಕೊಂತಾನೆ ಅಂತ ಒಂದು ಭರವಸೆ ಕೊಟ್ಟರು. ಇದೇ ಒಬ್ಬ ಟೆಕ್ನಿಷಿಯನ್, ಒಬ್ಬ ಆರ್ಟಿಸ್ಟ್ ಹೋಗೋದು ತುಂಬ ರೇರು, ಅವ್ರಿಗೆ ಸಮಾಧಾನ ಆಗಲ್ಲ. ಅಂಥದ್ರಲ್ಲಿ ನಿಮಗೆ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಎಲ್ಲದಕ್ಕಿಂತ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ ಎಷ್ಟೊತ್ತಿಗೆ ನಮ್ಮ ಫೈಟ್ ಮಾಸ್ಟರ್ಗೂ ನಮ್ಮ ಕಿಟ್ಟಿಗೂ ಸ್ವಲ್ಪ ವಾದವಾದಗಳಾಗಲ್ಲ. ಯಾಕಂದರೆ ಕೆಲವು ಪೋಷನ್ ಸುಮಾರು ಒಂದು 20-30 ಅಡಿಯಿಂದ ಸಮರ್ಸಟ್ಟು ಬ್ಯಾಕ್ ಶಾಟ್ ಹೊಡಿಬೇಕಾದ್ರೆ ಅವ್ರು ಬಂದು ಇವ್ರು ಬಂದು, ಯಾಕಂದರೆ ನಮ್ಮ ಕಣ್ಮುಂದೆ ಆಗಿದೆ, ತುಂಬ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಅದು ಫೈಟ್ ಮಾಸ್ಟರ್ ಏನೇನಾಗಿದೆ ನಮ್ಮ ಕಣ್ಮುಂದೆ ಇದೆ. ಫಸ್ಟ್ ಸಿನಿಮಾ ಸ್ವಲ್ಪ ಬಿಸಿ ಆಗ್ತದೆ, ಏನೋ ಮಾಡ್ಬೇಕಂತ ಅವರು, ಇವರು ಫಸ್ಟ್ ಸಿನಿಮಾ, ಇವ್ರು ಭಯ ಪ್ರಿಕಾಷನ್ಸ್ ತೊಗೊಬೇಕು ಅಂತ. ಬಟ್ ನಿಜವಾಗ್ಲೂ ವಾದವಾದಗಳು ಆಯಿತು. ಆದರೂ ಕೂಡ ವಿತೌಟ್ ರಾಂಗ್ ಮಾಡಿರೋ ಕಿಟ್ಟಿ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಗ್ಯಾರಂಟಿ ನಿಮಗೆ ಮೈ ಜುಮ್ಮನಿಸಲಿ ಡೌಟ್ ಇಲ್ಲ. ಒಂದೊಂದು ಹೇಳ್ತೀನಿ ಕಿಟ್ಟಿ ಅವ್ರ ಬಗ್ಗೆ, ಈಗಿರೋ ಯಂಗ್ಸ್ಟರ್ಸ್ಗಳೆಲ್ಲ ಒಬ್ಬ ದೊಡ್ಡ ಕಾಂಪಿಟೇಟರ್ ಹೇಳ್ತಾನೆ ಅಂತ 2 ಮಾತಿಲ್ಲ. ಈಗ ನಮ್ಮ ಮುದ್ದಾದ ನಾಯಕಿ ಚರಿಷ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಅವರು ರಂಗಭೂಮಿ ಕಲಾವಿದೆ. ಸೊ ಒಬ್ಬ ನಿರ್ದೇಶಕನಿಗೆ ರಂಗಭೂಮಿ ಕಲಾವಿದ್ರೆ ಒಂದು ಅಟೆನ್ಷನ್ ಇರುತ್ತೆ. ಯಾಕೆಂದ್ರೆ ಅವ್ರು ಆಲ್ರೆಡಿ ಒಂದು ರೆಡಿಮೇಡ್ ಕೈ ಅಂತ ಹೇಳ್ತೀವಿ, ಅವ್ರಿಗೆ ಆ್ಯಕ್ಟಿಂಗ್ ತೆಗೆಸ್ಕೊಳ್ಳೋದಾಗಲಿ ಅಷ್ಟು ಒಂದು ಕಷ್ಟದ ಕೆಲಸ ಆಗಿರಲ್ಲ ಒಬ್ಬ ನಿರ್ದೇಶಕನಿಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಟೈಮ್ ಪಂಚಾಲಿಟಿ. ಚರಿಷ್ಮಾ 7 ಗಂಟೆ ಸ್ಪಾಟ್ ಇರ್ಬೇಕಂದ್ರೆ ಇದು ಮೇಕಪ್ 6:50 ಬರ್ತಾಯಿದ್ರು. ಚರಿಷ್ಮಾ, ನಿಮ್ಮ ಆ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ಖಂಡಿತ ಒಳ್ಳೆ
ಫ್ಯೂಚರ್ ನಡೆ ಆಗೋದ್ರೆ ಯಾವ್ದು ಅನುಮಾನ ಇಲ್ಲ. ಸೊ ನನಗೆ ಗೊತ್ತಿರೋಂಗೆ ನೀವು ಬಹುಶಃ ಇಡೀ ಸೀನಲ್ಲೇ ಒಂದು ಟೇಕ್ಮೆಂಟ್ ತಗೊಂಡಿದ್ದು ಉದಾಹರಣೆ ಇಲ್ಲ. ಒಳ್ಳೆಯದಾಗಲಿ ಚರಿಷ್ಮಾ ನಿಮಗೆ. ಮೊದಲನೇದಾಗಿ ನನಗೆ ಸಿನಿಮಾಕ್ಕೆ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ ತುಂಬ ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಆಡಿಷನ್ಗೆ ಬರುವಾಗ ಅದು ಎಷ್ಟು ಹೆದರ್ಕೊಂಡು ಬಂದಿದ್ನೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ನನಗೆ ಈ ಟೀಮ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಅವರು ಪರವಾಗಿಲ್ಲ ಹೋಗು ಅವರು ಹಲೋ ಹಾಂ ಕರೆಕ್ಟ್ ಅದು ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದರು. ಸರಿ ಹೋದೆ. ಹೋಗ್ಬಿಟ್ಟು ನೋಡು ಏನಾದರೂ ನಾಟಕ ಮಾಡು, ಏನಾದರೂ ಆ್ಯಕ್ಟ್ ಮಾಡು ಅಂತ ನನಗೆ ಇದು ಮಾಡಿದರು. ಏನೋ ಮಾಡಿದೆ, ಏನೋ ಇಷ್ಟ ಆಯಿತು, ತಗೊಂಡ್ರು. ಅದಾದಮೇಲೆ ಶ್ರೀ ಸರ್ಗೆ ಅಂದೆ, ಸರ್ ಕತೆ ಹೇಳ್ತೀರಾ ಅಂತ ಕೇಳಿದೆ. ಡೌಟಲ್ಲಿದ್ದೆ, ಇನ್ನು ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅಂತ ನನಗೆ ಇನ್ನೂ ಗೊತ್ತಿರಲಿಲ್ಲ. ಕತೆ ಹೇಳ್ತೀರಾ ಅಂತ ಹೇಳುವಾಗ ಯಾರ್ಯಾರಿಗಲ್ಲೋ ಕತೆ ಹೇಳಿದ್ದೀನಂತೆ, ನಮ್ಮ ನಾಯಕಿಗೆ ಹೇಳಲ್ವಾ ಅಂತ ಹೇಳಿದರು. ಆವಾಗ ಅರ್ಥ ಆಯಿತು, ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಆ್ಯಂಡ್ ಮೂರ್ತಿ ಸರ್ ನಮ್ಮ ಪಿಲ್ಲರ್ ನೀವು. ಯಾವುದೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ನಾನು ತುಂಬ ಹೊರಟನೆ ಅಂತ. ಇಲ್ಲ ಸರ್, ಆ್ಯಕ್ಚುಲಿ ನಾನು ಯಾವತ್ತೂ ಹಾಗೆ ನೋಡಿಲ್ಲ. ತುಂಬ ಪೇಷನ್ಸಿಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಮಠ ಸರ್, ಮುನಿ ಸರ್, ಸೌಜನ್ಯ ಅವ್ರಿಗೆ ಹಾಗೂ ಗಣೇಶ್ ಸರ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ, ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಅದರಲ್ಲಿ ಮಠ ಸರ್, ನಿಮ್ಮಿಂದ ನಾನು ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ಸರ್. ನಾನು ಯಾವತ್ತೂ ಅಷ್ಟೇ ನಾನು ಆ್ಯಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ, ಅವ್ರ ಚೇರ್ ಪಕ್ಕದಲ್ಲಿ. ಮತ್ತು ಅವ್ರ ಮುಂದೆನೇ ಕೂತಿರ್ಬೇಕಾ ನನ್ನ ಮೇಲೆ ಕಾಲು ಹಾಕ್ಬಿಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಮಠ ಸರ್ ಬಂದುಬಿಟ್ಟು ಬಾ ಇಲ್ಲಿ ಅಂತ ಸೈಡಿಗೆ ಕರ್ಕೊಬಿಟ್ಟು, ಯಾವತ್ತೂ ಡೈರೆಕ್ಟರ್ ಮುಂದೆ ಹಂಗೆ ಕೂರಬಾರ್ದು ಅಂತ ನನಗೆ ಹೇಳ್ಕೊಟ್ರು. ಇಲ್ಲ ಸರ್, ಆ್ಯಕ್ಚುಲಿ ನನಗೆ ಇದೆಲ್ಲ ಫ್ರೆಶರ್ ಅಲ್ವಾ, ಗೊತ್ತಾಗಲಿಲ್ಲ. ಸಾರಿ ಫಾರ್ ದ್ಯಾಟ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ದು ತುಂಬ ವಿಷಯಗಳು ಕಳ್ತಿದ್ದೀನಿ. ಚರಿಷ್ಮಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ. ಹಿಸ್ಟ್ರಿಯಲ್ಲಿ ಏನು ನಡೆದಿದೆ, ಮುಂದೆ ಏನು ಅಂತ. ಸೊ ನಾನು ಈ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ, ರಿವೀಲ್ ಮಾಡ್ದಂಗೆ ಆಗುತ್ತೆ. ತುಂಬ ವೇರಿಯೇಷನ್ಸ್, ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನನಗೇನು ಮಾತಾಡೋಕ್ಕಾಗೋದಿಲ್ಲ, ನನ್ನ ಸಸ್ಪೆನ್ಸ್ ಆಗೇ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ. ಸೊ ಸಸ್ಪೆನ್ಸ್ ಆಗಿ ಇರ್ತೀನಿ. ಓಕೆ, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಬಾಸು, ನಾನು ನಿಮ್ಮ ಕೂಸು. ಕರ್ನಾಟಕ ಜನ ಫುಲ್ ಮಾಸು. ಅವ್ರ ತಂಟೆಗೆ ಹೋದ್ರೆ ಪೀಸ್ ಪೀಸ್ ಪೀಸ್. ಜೋರಾಗಿ ಹೊಡೀರಿ ಕ್ಲಾಪ್ಸು. ಏನ್ರಿ ಆಡಿಯೋ ಲಾಂಚಲ್ಲಿ ಇಷ್ಟೊಂದು ಸೈಲೆಂಟು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಡುಗ ಸುನಾಮಿ ಕಿಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಇದೆ. ಎಲ್ಲ ಶ್ರೀ ಸಾರು, ನಮ್ಮ ಮೂರ್ತಿಯನ್ನೆಲ್ಲ ತುಂಬ ಮಾತಾಡಿದ್ದಾರೆ. ನಾನು ಸ್ವೀಟಾಗಿ ಶಾರ್ಟಾಗಿ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬ ಕಷ್ಟಪಟ್ಟು ಮಾಡಿರೋಂಥ ವಿಷಯಗಳು ತುಂಬ ಇದೆ. ಕೋರ ಒಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶೋಗಳಿಗೆ ಏನು ಮಾಡಿದ್ದೀನಿ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬ ಇಷ್ಟ ಆಗೋಂಥ ಸಿನಿಮಾ. ನಮ್ಮ ಮೂರ್ತಿಯನ್ನ ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬ ಹಿಟ್ಟಾಗಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ದಯವಿಟ್ಟು ಇವತ್ತೇನು ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ತಲುಪಲಿ. ಈ ಸಾಂಗು ತುಂಬ ಅರ್ಥಪೂರ್ಣವಾಗಿ ಬರೆದಿರೋಂಥ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬ ಧನ್ಯವಾದಗಳು ಸರ್, ನಿಮ್ಗೆ ತುಂಬ ಅರ್ಥಪೂರ್ಣವಾಗಿ ಸಾಂಗ್ ಬರೆದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ತಾತ ನನಗೆ ತುಂಬ ಕಲಿಸ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ನಿಮಗೆ ನಿಮ್ಮ ಲೈಫಲ್ಲಿ ನಾನು ಮರೆಯಲ್ಲ ತಾತ. ಯಾವಾಗಲೂ ಸಿನಿಮಾದಲ್ಲಿ ಹಂಗೆ, ರಿಯಲ್ ಲೈಫಲ್ಲೂ ಹಂಗೇನೆ. ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಮತ್ತು ಮುನಿಯಣ್ಣ ನಮ್ಮ ತಂದೆ ಕ್ಯಾರೆಕ್ಟ್ರು. ಇಡೀ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟ್ರು ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅವ್ರ ಕ್ಯಾರೆಕ್ಟ್ರು ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿರೋ ನಾಯಕರಿದ್ದಾರೆ, ನಮ್ಮ ಸ್ವಾಮಿಗಳಿದ್ದಾರೆ, ತುಂಬ ಜನ ಇದ್ದಾರೆ, ಹೆಸರು ಹೇಳೋಕ್ಕೆ.
ಅದಾಗಿ ಕಟಾರೂನ್ ಕ್ಯಾರೆಕ್ಟ್ರು ನಮ್ಮ ಮೂರ್ತಿಯಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವರು ನಮಗೋಸ್ಕರ, ನಮ್ಮ ಶ್ರೀ ಸಾರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯಾ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ ಪ್ರತಿಯೊಂದರಲ್ಲೂ ಇಡ್ತಾನೆ ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಲಿಸಿದ್ದಾರೆ ಕೋರನ. ನೀವು ಆಡಿಯೋ ಲಾಂಚ್ ಏನಿದೆ, ಟೀಸರ್ ಏನು ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ಥರ ಇದೆ ಅಂತ. ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು. ಪ್ರೊಡ್ಯೂಸರ್ ಅಂದರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ಬಟ್ ಅವರು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡಲೇಬೇಕು, ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಜೋರ ಕ್ಲಾಪ್ಸ್ ಹೊಡಿಬೇಕೆಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ರಿಗೂ ಮೀಡಿಯಾದವ್ರಿಗೆ ಮತ್ತು ಇವ್ರಿಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲಿ ಬಂದಿರೋ ಆಡಿಯನ್ಸ್ಗಳಿಗೆ ಗೊತ್ತಾಗಬೇಕು, ಇಡೀ ಕರ್ನಾಟಕ ಜನ ನೋಡಬೇಕು. ಆ ಥರ ತಿರ್ಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಒಂದು ಕಷ್ಟಪಟ್ಟು ಮಾಡಿರೋಂಥ ಈ ಕೋರ ಅವರು ತುಂಬ ದೊಡ್ಡ ಸಕ್ಸಸ್ ಆಗಲಿ ಈ ಕೋರದಿಂದ. ಅಣ್ಣ ನೀನು ಹಾಕಿರೋ ದುಡ್ಡು ತ್ರಿಬಲ್ ಬರಲಿ ಅಣ್ಣ, ದೇವ್ರ ಹತ್ರ ಕೇಳ್ಕೊತೀನಿ. ನೀನು ಹಾಕಿರೋ ದುಡ್ಡುಕ್ಕಿಂತ ಇಲ್ಲಿ ಮಾಡಿರೋಂಥ ಎಲ್ಲರೂ ಬೆಳಿಬೇಕನ್ನೋದೇ ನಮ್ಮ ಆಸೆ ಇರೋದು, ಮೂರ್ತಣ್ಣನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾದಲ್ಲಿ ನೋಡಿ ತುಂಬ ಕ್ಯೂಟ್ ಒಂದು ಲವ್ ಸ್ಟೋರಿ ಇದೆ. ಸಖತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮನ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಂದು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಾರಂತೆ ಗಾದಿನೇ ಇದೆ. ಕನ್ನಡ ಇಂಡಸ್ಟ್ರಿಯವರು ಬೇರೆ ಭಾಷೆಗಳಲ್ಲಿ ತುಂಬ ಜನ ಬೆಳೀತಿದ್ದಾರೆ. ಅದೇ ಥರ ಚರಿಷ್ಮನು ಬೆಳೀಲಿ, ಆ ಲೈಫಲ್ಲಿ ಒಂದು ಡ್ರೀಮು ಸಕ್ಸಸ್ ಆಗಲಿ, ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ. ಯಾಕೆಂದರೆ ಹೀರೋಯಿನ್ ಆಗೋದು ತುಂಬ ಕಷ್ಟ. ಹೆಣ್ಮಕ್ಳದ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ. ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಆಗಿ ಬರಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ದಾರೆ. ಇವತ್ತು ನಮ್ಮ ಕೋರ್ ಮಂದಿ ದೊಡ್ಡ ಲಾಂಚ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಚರಿಷ್ಮಾ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ಥರ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನೇನಿಲ್ಲ, ಹೊಡೆದ್ರೆ ಒಂದೇ ಏಟು, ಓಡ್ಕೊಂಡು ಬಂದರೆ ಸುಂಟ್ರಗಳು, ಯಾರ್ಕೊಂಬಂದ್ರೆ ಸುನಾಮಿ ಅವಳಿ, ಸೂತ್ರ ಕಟ್ಟರೆ ಗಾಳಿಪಟ, ಸುನಾಮಿ ಬಂದರೆ ಧೂಳಿಪಟ. ಈ ಕೋರದಿಂದ ಧೂಳಿಪಟ ಮಾಡೇ ಮಾಡ್ತೀವಿ. ನಮ್ಮ ಎಲ್ಲರ ಬಗ್ಗೆ ಹೇಳಿದ್ದೀನಿ. ನಮ್ಮ ಟೆಕ್ನಿಷಿಯನ್ ಬಗ್ಗೆ ನಮ್ಮ ಶ್ರೀ ಸರ್ ಇದ್ದಾರೆ, ನಮ್ಮ ಬಾಸು, ನಾನು ನಿಮ್ಮ ಕೂಸು. ಬೇಜಾರು ಮಾಡ್ಕೊಬಿಡಿ ಬಾಸು. ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸಲ್ಲಿ ಬೈದಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ, ಆ್ಯಕ್ಟಿಂಗ್ ಕಲಿಸಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಶ್ರೀ ಸರ್ ತುಂಬ ಕೆಲಸ ಮಾಡಿದ್ದಾರೆ. ಹೊರಟ ಅಂತ ಏನು ಹೇಳ್ತೀವಿ, ಮೇಲ್ಗಡೆ ಹೊರಟಾಗೆ ಮನಸ್ಸಲ್ಲಿ ಮೃದು ಇದೆ, ಮಗು ಥರ ಮನಸ್ಸಿದೆ. ಶ್ರೀ ಸರ್ಗೆ ನಂಗೆ ತುಂಬ ಕಲಿಸ್ಕೊಟ್ಟಿದ್ದಾರೆ. ಪಾಪ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳು ಹಿಟ್ಟಾಗಿದೆ. ಈ ಕೋರನ್ನು ಹಿಟ್ಟಾಗಬೇಕಂತ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಇನ್ನೂ 100 ಸಿನಿಮಾಗಳು ಮಾಡಬೇಕು ಶ್ರೀ ಸರ್. ದೊಡ್ಡ ದೊಡ್ಡ ಲೆವೆಲಲ್ಲಿ ಯಾರ ಹೆಸರುಗಳಿದೆ ಡೈರೆಕ್ಟರ್ಗಳು, ಆ ಹೆಸರಲ್ಲಿ ನಿಮ್ಮದು ಒಂದು ಹೆಸರಾಗಬೇಕಂತ ನಾನು ಆಸೆ ಪಡ್ತೀನಿ. ನಮ್ಮಂಥ ಬಡ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದೀರಾ. ನಮಗೂ ಒಂದು ಚೆನ್ನಾಗಿ ಕಳಿಸಿದ್ದೀರಾ. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಬುದ್ಧಿ ವಿದ್ಯೆ ಎಲ್ಲ ಕಳಿಸಿದ್ದೀರಾ. ಈ ಸಿನಿಮಾಗೆ ಏನೇನು ಮಾಡಬೇಕು ಎಲ್ಲ ಥರ ಟ್ರೈನಿಂಗ್ ಮಾಡಿದ್ದೀರಾ. ತುಂಬ ತುಂಬ ಇಷ್ಟಪಡ್ತೀನಿ. ಯಾಕೆ ನಾನು ನಿಮ್ಮ ಹೀರೋ ಆಗೋಕ್ಕೆ, ನಿಮ್ಮ ಡೈರೆಕ್ಷನ್ ನಾನು ಹೀರೋ ಆಗೋಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು. ಗಾಡ್ ಬ್ಲೆಸ್ ಯು. ನೀವು ಹೆವಿ ರಾಕ್ಷಸ ಥರ ಇನ್ನೂ ಬರೋ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳು, ದೊಡ್ಡ ದೊಡ್ಡ ಹೊಸ ಹೊಸ ಪ್ರತಿಭೆಗಳನ್ನ ಹುಟ್ಟಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೆಪಾಸಿಟಿ, ಪವರು, ದಮ್ಮು ಎಲ್ಲ ಇದೆ. ಮುಂದೆ ಬರೋ ದಿನದಲ್ಲಿ ನೀವು ದೊಡ್ಡ ಡೈರೆಕ್ಟರ್ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕಂತ ನನಗೂ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಅಣ್ಣ. ಅದೇ ಥರ ನಮ್ಮ ಎಡಿಟ್ರು ಗಿರಿ ಸರು ನಾನು ತುಂಬ ಚೆನ್ನಾಗಿ ಎಡಿಟ್ ಮಾಡಿ ನಾನು ತೋರಿಸಿದ್ದಾರೆ. ನಿಮಗೂ ದೊಡ್ಡದು ಧನ್ಯವಾದಗಳು. 1000 ಸಿನಿಮಾಗಳು ಮಾಡಿದ್ದೀರಾ. ನಿಮಗೂ ಒಳ್ಳೇದಾಗಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಸರ್ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ಸಖತ್ತಾಗಿ ಮ್ಯೂಸಿಕ್ ಮಾಡಿ. ಎಲ್ರಿಗೂ ಇಷ್ಟ ಆಯ್ತಾ ಲಿರಿಕಲ್ ವಿಡಿಯೋ? ಜೋರಾಗಿ ಹೇಳಿ ಸ್ವಲ್ಪ. ನಿಮ್ಮ ಆಶೀರ್ವಾದ ಲಿರಿಕಲ್ ವಿಡಿಯೋ ಇರಬೇಕು. ಇನ್ನು ಮುಂದೆ ಬರೋಂಥ ಇನ್ನೂ ನೆಕ್ಸ್ಟು ಮೆಲೋಡಿ ಎಲ್ಲ ಇದೆ. ನಮ್ಮ ಮೂರ್ತಣ್ಣ ಹೇಳಿದಾಗ ಇನ್ನೂ 2-3 ಸಾಂಗ್ ತುಂಬ ಗ್ರ್ಯಾಂಡಾಗಿ ಬರ್ತಾರೆ. ಟ್ರೈಲರ್ ಆದಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ಥರ ನಮ್ಮ ಕ್ಯಾಮ್ರಾಮನ್ ಸರ್ ಇಲ್ಲೇ ಕೂತಿದ್ದೆ. ಯಾಕೆ ಟೆಕ್ನಿಷಿಯನ್ ಬಗ್ಗೆ ಹೇಳಲೇಬೇಕು. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಕರ್ಕೊಂಡೋಗಿ ಮಕ್ ಹೊಡಿತಾರೆ. ನನ್ನ ಮಗನ ನನ್ನ ಹೆಸರು ಹೇಳಿಲ್ವಲ್ಲ ಅಂದ್ಬಿಟ್ಟು ಯಾಕೆ ಬೇಕು. ಅದರಿಂದ ನಮ್ಮ ಕ್ಯಾಮ್ರಾಮನ್ ಅವರು ನಮ್ಮ ತುಂಬ ಬ್ಯೂಟಿಫುಲ್ಲಾಗಿ ನನಗೆ, ಚರಿಷ್ಮಾಗೆ, ನಮ್ಮ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳಿಗೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಥರ ನಮ್ಮ ಫೈಟ್ ಮಾಸ್ಟ್ರು, ನಾನು ಇವತ್ತೇನು ಫೈಟ್ ಮಾಡಿದ್ದೀನಿ ಅಂದ್ರೆ ಅವರೇ ಕಾರಣ. ಸಖತ್ ಮಗು ಥರ ತಿದ್ದು ಬುದ್ಧಿ ಹೇಳಿ ನಾನು ಏನೋ ರಫ್ ಆ್ಯಂಡ್ ಟಫ್ ಆಗಿ ಮಾಡ್ತೀನಂದ್ರೆ ಅವ್ರು ಬಿಡದೇ ಸೇಫ್ಟಿಯಾಗಿ ಮಾಡಿಸಿ ಒಳ್ಳೊಳ್ಳೆ ಮೂಮೆಂಟ್ಸ್ ಕಂಪೋಸ್ ಮಾಡಿ, ಸುನಾಮಿ ಕಿಟ್ಟಿ ಅಂದರೆ ಹಿಂಗೆ ಈ ಥರ ಮೂಮೆಂಟ್ಸ್ ಇರಬೇಕಂತ ಆ ಥರ ಕಂಪೋಸ್ ಮಾಡಿ ಇವತ್ತು ಟೀಸರಲ್ಲಿ ಏನು ಫೈಟ್ ನೋಡಿದ್ರೆ ಆ ಸಿನಿಮಾದಲ್ಲಿ ಎಕ್ಸ್ಟ್ರಾರ್ಡಿನರಿ ನೋಡ್ತೀರಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೆನ್ನಯ್ಯ ಮಾಸ್ಟರ್ ಸರ್. ನಮ್ಮ ನಿರ್ಮಾಪಕರು ಹೇಳಿದರು ಶ್ರೀ ಸರ್ನ ರಾಕ್ಷಸ ಅಂತ. ದೇವರನೇ ಅಲ್ಲ, ಅವರು ಬ್ರಹ್ಮ ರಾಕ್ಷಸ. ಎಷ್ಟೋ ಸಲ ಗಮನಿಸಿದ್ದೀನಿ.
ನಾನು ನಿಶಾಚರಿ, ನನಗೆ ನಿದ್ರೆ ಬರೋದಂತಿಲ್ಲ ರಾತ್ರಿ ಹೊತ್ತು. ಈ ಸಕಲೇಶ್ಪುರದಲ್ಲಿ ಸೆಟ್ ಹಾಕಿದ್ರು ಗುಡಿಸ್ಲು, ಅವರೆಲ್ಲೋ ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡ್ತೀನಿ ಅಂದರೆ ಇಲ್ಲ ನನಗೆ ಇದು ಸಾಕು ಅಂತೇಳಿ ಅಲ್ಲೇ ಮಲ್ಕೊಂಡಿದ್ದೆ. ಅರ್ಧ ರಾತ್ರಿ ಎದ್ದು ನಡೆಯುವಾಗ ಕಿಟ್ಟಿ ಇವ್ರದ್ದು ನಮ್ಮ ಶ್ರೀ ಸಾರ್ ಗುಡಿಸಲಿನ ಒಳಗಿಂದ ಅಲ್ಲಬಲ್ಲಬಲ್ಲಬಲ್ಲವ ಮಾತು ಕೇಳ್ತಾ ಇದೆ. ಅವರು ಮತ್ತೆ ನಮ್ಮ ಕ್ಯಾಮ್ರಾಮನ್ ಸೆಲ್ವಂ ಸರ್ ಕೂತು ಆರಾಧನೆ ಮಾಡ್ಕೋತಿದ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ಸೆಟ್ಟಿಗೆ ಹೋಗ್ತೀನಿ. 5:45ಕ್ಕೆ ಕಿಟ್ಟಿ ಇವರು ಶ್ರೀ ಸಾರು ಸೆಟ್ಟಲ್ಲಿದ್ದಾರೆ. ಇನ್ನೂ ಒಂದು ಹೇಳಬೇಕು ಅಂದರೆ ಅವರು 1 ನಿಮಿಷ ಕೂತದ್ದನ್ನು ನಾನು ನೋಡಿಲ್ಲ. ಅವರು ಮಾನಿಟ್ರು ನೋಡುವಾಗ ಮಾತ್ರ ಕೂತಿರ್ತಿದ್ರು, ಮತ್ತೆಲ್ಲ ಓಡಾಡಿಕೊಂಡೇ ಕೆಲಸ ಮಾಡ್ತಿದ್ರು. ಅಷ್ಟು ಎಫರ್ಟ್ ಹಾಕಿ ಈ ಸಿನಿಮಾ ಗೆಲ್ಲಲೇಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾರೆ ಶ್ರೀ ಸಾರು. ಅವರ ಆ ಎಫರ್ಟಿಗೋಸ್ಕರ ಆದರೂ ಈ ಸಿನಿಮಾ ಕರ್ನಾಟಕದ ಜನತೆ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇನ್ನು ಮೂರ್ತಿ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರನ್ನು ಮೊದಲ ಸಲ ನೋಡಿದಾಗಲೇ ನಾನು ಭಯ ಪಟ್ಕೊಂಡಿದ್ದೆ. ಅವ್ರು ಎಲ್ರಿಗೂ ಬೈತಾರೆ ಅಂತ ಯಾರು ಹೇಳ್ತಿದ್ದಾರೆ, ಆದರೆ ನನ್ನನ್ನು ಅಪ್ಪಾಜಿ ಅಂತ ಕರಿತಿದ್ರು, ಅಣ್ಣ ಅಂತ ಕರಿತಿದ್ರು, ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಒಂದ್ಸಲ ನನಗೆ ಶ್ರೀ ಸರ್ ಹತ್ರ ಹೇಳಿದೆ, ಅವ್ರ ಹತ್ರ ಬಯಸ್ತೀನಿ ಅಂತ. ಬೇಡಣ್ಣ ನಿಮ್ಗೆ ಗೊತ್ತಿಲ್ಲ, ಅವು ಭಾಳ ಕೆಟ್ಟ ಮಾತು ಹೇಳ್ತಾರೆ. ಇಲ್ಲ ರೀ, ಅವ್ರು ನನ್ನ ಮಾತಲ್ಲಿ ನನ್ನ ಎದುರಲ್ಲಿ ಕೆಟ್ಟ ಮಾತು ಹೇಳಲ್ಲ ಅಂದೆ. ಆಯ್ತಾನೆ ನಿಮ್ಮಿಷ್ಟ ಅಂದರು. ಸುಬ್ರಹ್ಮಣ್ಯದಲ್ಲಿ ಶೂಟಿಂಗ್ ನಡೀತಿತ್ತನ್ನ ಒಂದಿನ ಇಡೀ ಪಾಪ ಅವರು ತುಂಬ ಸಲ ಕರೆದಿದ್ದಾರೆ. ಅವತ್ತು ಒಂದು ಕುರಿ, ದೊಡ್ಡ ಕುರಿ ಕಳೆದ್ಬಿಟ್ಟು ಎಲ್ಲರಿಗೂ ಬಾಡೂಟ ಹಾಕಿಸ್ತಿದ್ರು. ನಾನು ಕುರಿ ತಿನ್ನಲ್ಲ, ಸಿಟ್ಟು ನನ್ನಲ್ಲಿತ್ತು. ಇವತ್ತು ಅವ್ರನ್ನ ಉರಿಸ್ಬೇಕು ಅಂತ ಇತ್ತನ್ನ. ಅವತ್ತು ಕೆಲವು ಮಾತುಗಳನ್ನು ಹೇಳಿದೆ. ಅಣ್ಣ ಶುರುವಾಯ್ತನ್ನ ಇವ್ರದ್ದು ಸಂಸ್ಕೃತ ಶಬ್ದಗಳು ದೇವರೇ. ಆಮೇಲೆ ಪಿನೈಲ್ ಹಾಕ್ಬಿಟ್ಟು ಕಿವಿ ತೊಳಿಬೇಕಾಯ್ತು. ಇನ್ನು ನಮ್ಮ ಚಿನ್ನಿ ಮಾಸ್ಟರ್ ಏನಿದ್ದಾರೆ, ಫೈಟ್ ಮಾಸ್ಟರ್, ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಚಿತ್ರದಿಂದ ಸಿಕ್ಕಿರುವಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಹೇಳ್ಕೊಟ್ಟು 125 ಎತ್ತರದಿಂದ ನನ್ನನ್ನು ರೋಪ್ ಕಟ್ಟಿಬಿಟ್ಟು ಬೀಳಿಸಿದ್ದಾರೆ. ಇನ್ನು ನಮ್ಮ ಕಿಟ್ಟಿ ಅವ್ರ ಬಗ್ಗೆ ತುಂಬ ಜನ ನನಗೆ ಹೇಳಿದರು, ಹೇಗಪ್ಪ ಈ ಹುಡುಗನ ಜೊತೆ ನಾನು ಆ್ಯಕ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಮೊದಲ ದಿನವೇ ಆತ ನನ್ನನ್ನು ಅಪ್ಕೊಂಡಿರೋ ರೀತಿ, ನನಗೆ ಕೊಟ್ಟಿರೋ ರೆಸ್ಪೆಕ್ಟ್ ನೋಡ್ಬಿಟ್ಟು ನಾನು ಫಿದಾಗ್ಬಿಟ್ಟೆ. ನನ್ನ ಸ್ವಂತ ಮೊಮ್ಮಗನ ಥರ ಇವತ್ತಿಗೂ ನಡ್ಕೋತಿದ್ದಾರೆ. ಇಲ್ಲಿರುವಂಥ ಅಷ್ಟೂ ಜನ ಕಲಾವಿದರು. ಈಗ ಇವ್ರನ್ನ ನೀವು ಸೀರಿಯಲ್ ಎಲ್ಲ ನೋಡ್ತೀರಾ, ಬೇರೆ ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ. ಆಯ್ತು ಮುಗಿಸ್ತೀನಿ, ವಿಸಿಲ್ ಹೊಡಿಬೇಡಿ. ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಏನೋ ಒಂಥರದ ಪಾತ್ರ ಮಾಡಿ ಹೋಗ್ತಿದ್ದಾರೆ. ಆದರೆ ಇದರಲ್ಲಿ ಈ ನೆಲದ ಮಣ್ಣಿನ ವಾಸನೆಯನ್ನು ಕಳ್ಕೊಂಡಂಥ ಒಬ್ಬ ವ್ಯಕ್ತಿಯ ಪಾತ್ರನ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಇವರು. ಮತ್ತು ಇವರ ಹೆಂಡತಿ ಪಾತ್ರ ಮಾಡಿರುವಂಥ ನನ್ನ ಮಗಳು ಎಲ್ಲೋದ್ರು ಸೌಜನ್ಯವರು, ಅವರು ಇಲ್ಲಿರುವಂಥ ಅಷ್ಟೂ ಕಲಾವಿದರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಜನಗಳಿಗೆ ತಲುಪಬೇಕಂದ್ರೆ ನನ್ನ ಮಾಧ್ಯಮದ ಮಿತ್ರರೇ ಸಹಕಾರ ಕೊಡಬೇಕಷ್ಟೇ. ನಿಮಗೆಲ್ರಿಗೂ ಶುಭವಾಗಲಿ. ನಮ್ಮ ಚಿತ್ರಣ ಪ್ರತಿಯೊಬ್ಬರಿಗೂ ತಲುಪಿಸಿ ಅಂತ ಕೇಳ್ಕೊತಾ ನಾನು 2 ತೊದಲು ನುಡಿನ ಮುಗಿಸ್ತೀನಿ ತಾಯಿ.